ಆಸೆಬುರುಕಿ ಸೊಸೆ. ಒಂದಾನೊಂದು ಕಾಲದಲ್ಲಿ ರಾಮ ಮತ್ತು ಸೀತಾ ದಂಪತಿಗಳು ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಅವರಿಗೆ ಅರ್ಜುನ್ ಎಂಬ ಮಗನಿದ್ದನು. ಅವನು ರಿಯಾ ಎಂಬ ಹುಡುಗಿಯನ್ನು ಮದುವೆಯಾಗಿದ್ದನು. ರಾಮ ಮತ್ತು ಸೀತೆ ಕಷ್ಟಪಟ್ಟು ತಮ್ಮ ವೃದ್ಧಾಪ್ಯಕ್ಕಾಗಿ ಹಣವನ್ನು ಉಳಿಸಿದರು. ರಿಯಾ ತುಂಬ ದುರಾಸೆಯ ಹುಡುಗಿ ಮತ್ತು ಯಾವಾಗಲೂ ತನಗಾಗಿ ಹೆಚ್ಚಿನದನ್ನು ಬಯಸುತ್ತಿದ್ದಳು. ವರ್ಷಗಳು ಕಳೆದಂತೆ ರಿಯಾಳ ದುರಾಸೆ ಹೆಚ್ಚಾಯಿತು. ಅವಳು ತನ್ನಲ್ಲಿರುವ ವಸ್ತುಗಳಿಂದ ಎಂದಿಗೂ ತೃಪ್ತಳಾಗುವುದಿಲ್ಲ, ಬದುಕಲಿಲ್ಲ. ಅವಳು ಯಾವಾಗಲೂ ತನ್ನ ಅತ್ತೆಯಂದಿರಿಂದ ದುಬಾರಿ ಉಡುಗೊರೆಗಳನ್ನು ಕೇಳುತ್ತಿದ್ದಳು ಮತ್ತು ಅವರು ಉಳಿಸಿದ ಹಣದ ಸ್ವಲ್ಪ ಭಾಗವನ್ನು ತನಗಾಗಿ ಕೇಳಿದಳು. ರಾಮ್ ಮತ್ತು ಸೀತಾ ತುಂಬ ಒಳ್ಳೆಯ ತಂದೆ ತಾಯಿಗಳಾಗಿದ್ದರು. ಆದ್ದರಿಂದ ಅವರು ಕುಟುಂಬದಲ್ಲಿ ಶಾಂತಿ ನೆಲೆಸುವಂತೆ ಅವರ ಎಲ್ಲ ಅಗತ್ಯಗಳನ್ನು ಪೂರೈಸಿದರು. ಪತಿ ಅರ್ಜುನ್ ಅವರ ಪೋಷಕರ ಬಳಿ ಹಣ ಮತ್ತು ಆಸ್ತಿ ಕೇಳುವಂತೆ ಒತ್ತಡ ಹೇರಿದ್ದಳು. ಯಾವುದೇ ಶ್ರಮವಿಲ್ಲದೆ ಸಾಕಷ್ಟು ಸಂಪತ್ತನ್ನು ಕೂಡಿಡಲು ಬಯಸಿದ್ದಳು. ಒಂದು ದಿನ ರಾಮ್ ಮತ್ತು ಸೀತಾ ರಿಯಾಗೆ ಪಾಠ ಕಲಿಸಲು ನಿರ್ಧರಿಸಿದರು. ಅವರು ಅವಳನ್ನು ಕರೆದು ಹೇಳುತ್ತಾರೆ, ಮಗಳೇ, ನಾವು ನಿಮ್ಮೊಂದಿಗೆ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡಬೇಕು. ನಾವು ನಮ್ಮ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನು ನಮ್ಮ ಮಕ್ಕಳಿಗೆ ಹಂಚಲು ನಿರ್ಧರಿಸಿದ್ದೇವೆ ಮತ್ತು ಅದರಲ್ಲಿ ಸ್ವಲ್ಪ ಭಾಗವನ್ನು ನಿನಗೂ ನೀಡಲು ಬಯಸುತ್ತೇವೆ. ರಿಯಾ ಯಾವಾಗಲೂ ಇದನ್ನು ಬಯಸಿದ್ದರಿಂದ ಸಂತೋಷದಿಂದ ಜಿಗಿಯುತ್ತಾಳೆ. ಆದರೆ ರಾಮ ಮತ್ತು ಸೀತೆಯ ಮನಸ್ಸಿನಲ್ಲಿ ಬೇರೇನೋ ನಡೆಯುತ್ತಿತ್ತು. ಅವರು ಒಂದು ಚೀಲವನ್ನು ಕಲ್ಲುಗಳಿಂದ ತುಂಬಿಸಿದರು. ಚೀಲವನ್ನು ಅವಳ ಕೈಗೆ ಕೊಟ್ಟು, ಮಗಳೇ, ಆಸ್ತಿಯಲ್ಲಿ ಇದು ನಿನ್ನ ಪಾಲು. ಆ ಬ್ಯಾಗ್ ನೋಡಿದ ರಿಯಾಗೆ ಕೋಪ ಬಂತು. ಕಲ್ಲು ತುಂಬಿದ ಚೀಲವನ್ನು ನೆಲದ ಮೇಲೆ ಎಸೆದು, ನನ್ನನ್ನು ಗೇಲಿ ಮಾಡಲು ಎಷ್ಟು ಧೈರ್ಯ ಎಂದು ಜೋರಾಗಿ ಕೂಗಿದಳು. ನನಗೆ ಹಣ ಬೇಕು, ಈ ಕಲ್ಲುಗಳಲ್ಲ. ರಾಮ್ ಮತ್ತು ಸೀತಾ ಶಾಂತವಾಗಿ ಅವಳಿಗೆ ವಿವರಿಸಿದರು ಮತ್ತು ರಿಯಾ, ನಿಜವಾದ ಸಂಪತ್ತು ಕೇವಲ ಹಣ ಮತ್ತು ವಸ್ತುಗಳಲ್ಲ, ಈ ಪ್ರೀತಿ, ದಯೆ. ಇದು ನಿಮ್ಮಲ್ಲಿರುವುದಕ್ಕೆ ಕೃತಜ್ಞರಾಗಿರಬೇಕು. ನಾವು ಯಾವಾಗಲೂ ನಿನ್ನನ್ನು ಪ್ರೀತಿಸುತ್ತೇವೆ ಮತ್ತು ಕಾಳಜಿ ವಹಿಸಿದ್ದೇವೆ ಮತ್ತು ಅದು ಹಣಕ್ಕಿಂತ ಹೆಚ್ಚು ಅಮೂಲ್ಯವಾಗಿದೆ. ದುರಾಸೆಯಿಂದ ತಾನು ಎಷ್ಟು ಕುರುಡಾಗಿದ್ದೇನೆಂದು ರಿಯಾಗೆ ಅರಿವಾಯಿತು. ಅವಳು ತನ್ನ ವರ್ತನೆಗೆ ವಿಷಾದಿಸಲು ಪ್ರಾರಂಭಿಸುತ್ತಾಳೆ. ಅವಳು ತನ್ನ ಅತ್ತೆ ಮತ್ತು ಮಾವನಲ್ಲಿ ಕ್ಷಮೆ ಯಾಚಿಸಿದಳು ಮತ್ತು ತನ್ನ ಮಾರ್ಗವನ್ನು ಬದಲಾಯಿಸುವ ಭರವಸೆ ನೀಡಿದಳು. ಆ ದಿನದಿಂದ ಅವಳಲ್ಲಿ ಬದಲಾವಣೆ ಕಂಡು ಒಳ್ಳೆ ಸೊಸೆಯಾದಳು. ರಿಯಾಳ ಬದಲಾವಣೆ ಮಾತು ಊರಲ್ಲೆಲ್ಲ ಹರಿದಾಡಿತು. ಒಳ್ಳೆಯ ವ್ಯಕ್ತಿಯಾಗಿದ್ದಾಳೆ ಎಂದು ಎಲ್ಲರೂ ಹೊಗಳಿದರು. ರಿಯಾ ಯಾವಾಗಲೂ ಸಂತೋಷವಾಗಿರುತ್ತಾಳೆ ಮತ್ತು ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಾಳೆ. ಅವರ ನಡುವೆ ಕಂಡುಬರುವ ಪ್ರೀತಿಗೆ ಕೃತಜ್ಞಳಾಗಿದ್ದಳು. ಕಥೆಯ ನೈತಿಕತೆ: ನಿಜವಾದ ಸಂಪತ್ತು ಪ್ರೀತಿ, ದಯೆ. ಅದು ನಮ್ಮಲ್ಲಿರುವುದಕ್ಕೆ ಕೃತಜ್ಞರಾಗಿರಬೇಕು, ಯಾವಾಗಲೂ ಹೆಚ್ಚಿನದನ್ನು ಬಯಸುವುದರಿಂದ ಅಲ್ಲ.